ಕಬ್ಬಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ನಮ್ಮ ಜನಗಳು ಏನು ಮಾಡ್ತಾ ಇದ್ದಾರೆ, ವರ್ಷಾನುಗಟ್ಟಲೆ ತಗೋಗಿ ಕೆಮಿಕಲ್ಸು ರಸಗೊಬ್ಬರಗಳೆಲ್ಲ ಸುರಿತಾರೆ, ಸಾಲ ಬರುತ್ತೆ, ಅದಕ್ಕೂ ಸಾಲ ಮಾಡಿರ್ತಾರೆ. ಆ ಸಾಲ ಎಲ್ಲನೂ ಕಟ್ಟನಾರ್ದಂತೆ ದುಬಾರಿ ಆಗುತ್ತೆ. ಒಂದು ಎಕರೆಗೆ ಬೆಳೆದು ನಾವು 60 ಟನ್ನು ಅಂತಾರೆ, 60 ಟನ್ನಲ್ಲಿ ಅವ್ರು ಕಳ್ಕೊಬಂದಾಗ ಏನೂ ಸಿಕ್ಕಲ್ಲ. ಇವತ್ತು ನನಗೆ ಕಬ್ಬಿಗೂ ಬೆಲ್ಲಕ್ಕೆ ತುಂಬ ಬೇಡಿಕೆ ಇದೆ, ಬೆಲ್ಲ ಕೊಡೋಕ್ಕಾಗ್ತಿಲ್ಲ ಗ್ರಾಹಕರಿಗೆ. ಗೊಬ್ಬರ ಆಗಿದೆ, ಇಲ್ಲಿ ಎರೆಹುಳುಗಳು ಉತ್ಪತ್ತಿ ಆಗ್ತವೆ ನೋಡಿ. ಓಕೆ, ಇಲ್ಲಿ ನೋಡಿ ನೋಡಿ ಎರೆಹುಳು ಒಳಗಡೆ ಮಣ್ಣುಳುಗಳು ಬೇಜಾನಿದೆ ನೋಡಿ. ಈ ಕಳೆ ಬರ್ತದಲ್ಲ ಅದು ನನಗೆ ಖುಷಿ. 1-2 ವಾರ ಬಿಟ್ಕೊಂಡ್ರೆ ನನಗೆ ಈಗ ಮಳೆ ಬೆಳೆಗಂತ ತಿಳಿಸಲ್ಲ, ಯಾಕೆಂದರೆ ಭೂಮಿ ಅದು ಒದಕ್ಕೆ ನನಗೆ ಮಾಡೋರಾಗಲಿ 3 ಎಕರೆ ಮಾಡೋರಾಗಲಿ ಗೋವು ಆಧಾರಿತವಾಗಿ ಬೇರೆ ಕಂಪ್ನಿಗಳು ಅವಲಂಬಿಸ್ಕೋದಂತೆ ಈಗ ನಾನು ಮಾಡ್ತಾ ಇರೋ ರೀತಿಲಿ 1-2 ಗೋವಿದ್ದರೆ ಗೋಬರ್ ಗ್ಯಾಸ್ ಆಗುತ್ತೆ, ಈಚರಿ ವ್ಯವಸಾಯಕ್ಕೆ ಗೊಬ್ಬರ ಆಗುತ್ತೆ, ಈಚರಿ ನಮ್ಮದು ದಷ್ಟಪುಷ್ಟವಾಗಿ ಹಾಲು ಕುಡಿತೀವಿ. ಇವತ್ತು ಡೈರಿ ಹಾಲು ಕುಡಿತಿದ್ದಾರೆ, ಈ ನಾಟಿ ಹಸಿ ಇಲಾಖೆ ಹಸಿನ ಹಾಲು ಕುಡಿತಾರೆ. ಅದು ಹಾಲಲ್ಲ, ಅದು ಹಂದಿ. ನಮಸ್ತೆ, ಗೋ ಆಧಾರಿತವಾಗಿ ನಮ್ಮ ನೈಸರ್ಗಿಕ ಕೃಷಿ ಮಾಡ್ತಾ ಇರುವಂಥದ್ದು. ಈಗ ಕಬ್ಬ ನಾಟಿ ಮಾಡಿದ್ದೀನಿ. ಕಬ್ಬು ನಾಟಿ ಅಂತಂದರೆ ಒಂದು ಪಟಿನಿಂದ ಪಟಿಗೆ 5ರಿಂದ 6 ಅಡಿ ಅಂತರ ಇದೆ ನೋಡಿ. 6 ಅಡಿ ಅಂತರ ಇದೆ. ಒಂದು ಸಸಿಯಿಂದ ಸಸಿಗೆ 1.5 ಅಡಿ ಅಂತರ ಇದೆ. ಸಸಿಯಿಂದ ಸಸಿಗೆ ಆ 1.5 ಅಡಿ ಅಂತಲ್ಲಿ ಗೆಡ್ಡೆಕೋಸು ಹಾಕಿದ್ದೀನಿ. ಆ ಗೆಡ್ಡೆಕೋಸು ಮಧ್ಯ ಇನ್ನೊಂದು ಪಟ ಬಂದಿದೆ ನೋಡಿ. ಈ ತೆಂಗು ಕಬ್ಬಿನಿಂದ 6 ಅಡಿ ಇದೆ, 6 ಅಡಿ ಮಧ್ಯದಲ್ಲಿ 3 ಅಡಿಗೆ ಇನ್ನೊಂದು ಸಾಲಿದೆ. ಆ ಇನ್ನೊಂದು ಸಾಲಿಗೆ ಮೆಣಸಿ ಹಾಕಿದ್ದೀನಿ, ಡೂಮ್ ಅಂತ. ಆ ಮೆಣಸಿ ಮಧ್ಯದಲ್ಲಿ ನೋಡಿ ಮೂಲಂಗಿ ಹಾಕೊಂಡಿದ್ದೀನಿ. ಮೆಣಸಿ ಮಧ್ಯ ಮೂಲಂಗಿ ಇದೆ ನೋಡಿ, ಇದೇ ಮೂಲಂಗಿ, ಇಲ್ಲಿ ಮೂಲಂಗಿ, ಮೆಣಸಿಕಾಯಿ, ಅದ್ರ ಮಧ್ಯೆ ಮೂಲಂಗಿ. ಈಗ ನೋಡಿ, ನಮ್ಮ ಖರ್ಚು ವೆಚ್ಚಕ್ಕೆ ಕಬ್ಬಿನ ವ್ಯವಸಾಯಕ್ಕಾಗಲಿ ಬೇರೆ ಉತ್ಪಾದನೆಕ್ಕಾಗಲಿ ಕಬ್ಬನ್ನ ಕಟಾವು ಬರೋದಕ್ಕೆ ಅಲ್ಲಿ ಕಳೆ ತಿಳಕ್ಕೆ ಇನ್ನೊಂದು ಆಳುಗಳ ವ್ಯವಸ್ಥೆಗೆ ಗೆಡ್ಡೆಕೋಸು ಬರುತ್ತೆ, ಮೂಲಂಗಿ ಬರುತ್ತೆ. ಮೂಲಂಗಿ ಆದ ನಂತರ ಹಸಿರು ಮೆಣಸಿಕಾಯಿ ಬರುತ್ತೆ, ಅದಾದಮೇಲೆ ಕಬ್ಬು ಬರುತ್ತೆ. ನಾವು ಕಬ್ಬಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ನಮ್ಮ ಜನಗಳು ಏನು ಮಾಡ್ತಾ ಇದ್ದಾರೆ, ವರ್ಷಾನುಗಟ್ಟಲೆ ತಗೋಗಿ ಕೆಮಿಕಲ್ಸು ರಸಗೊಬ್ಬರಗಳೆಲ್ಲ ಸುರಿತಾರೆ, ಸಾಲ ಬರುತ್ತೆ, ಅದಕ್ಕೂ ಸಾಲ ಮಾಡಿರ್ತಾರೆ. ಆ ಸಾಲ ಎಲ್ಲನೂ ಕಟ್ಟನಾರ್ದಂತೆ ದುಬಾರಿ ಆಗುತ್ತೆ. ತಿರ್ಗಾ ಎಷ್ಟು ಟನ್ ಬೆಳೆದರೋ, ಒಂದು ಎಕರೆಗೆ ಬೆಳೆದ್ವೋ ನಾವು 60 ಟನ್ನು ಅಂತಾರೆ, 60 ಟನ್ನಲ್ಲಿ ಅವ್ರು ಕಳ್ಕೊಬಂದಾಗ ಏನೂ ಸಿಕ್ಕಲ್ಲ. ಮ್ಯಾಕ್ಸಿಮಮ್ಮು ನಮ್ಮದು ಈಗೇನಾಗ್ತಾಯಿದೆ ಅಂದರೆ, ನಾನು ಮಾಡ್ತಾ ಇರುವಂಥ ವ್ಯವಸಾಯದಲ್ಲಿ ಕಬ್ಬಿನ ವ್ಯವಸಾಯಕ್ಕೆ ತುಂಬ ಅದರಲ್ಲಿ ಒಳಗಡೆ ಬರ್ತಾ ಇರುವಂಥ ಮಿಶ್ರ ಬೇಸಾಯದಲ್ಲಿ ನನ್ನ ಖರ್ಚು ಮೇಂಟೈನ್ ಆಗ್ತದೆ. ಕಬ್ಬಲ್ಲಿ ಬರುವಂಥದ್ದು ಪೂರ ನನಗೆ ಅಮೌಂಟ್ ಉಳ್ಕೊಳ್ಳುತ್ತೆ. ಆ ಅಮೌಂಟಲ್ಲಿ ಅವರು 60 ಟನ್ ಬೆಳೀಲಿ, ನಾನು 40 ಟನ್ ಬೆಳೆದು ನನಗೆ ಖುಷಿ. ಅಂದರೆ 1 ಎಕರೆಗೆ ಅಷ್ಟೇ ದುಡ್ಡನ್ನ ನೀವು ತೊಗೊಂಡಿರಿ? ಅಷ್ಟೇ ದುಡ್ಡು ತಗೊಳ್ತೀನಿ. ಇವತ್ತು ನನಗೆ ಕಬ್ಬಿಗೂ ಬೆಲ್ಲಕ್ಕೆ ತುಂಬ ಬೇಡಿಕೆ ಇದೆ, ಬೆಲ್ಲ ಕೊಡೋಕ್ಕಾಗ್ತಿಲ್ಲ ಗ್ರಾಹಕರಿಗೆ. ಬೇಸಿಗೆ ಟೈಮಲ್ಲಿ ಬೆಲ್ಲ ಮಾಡಿಸಿ ನಾನೇ ನೇರವಾಗಿ ಮಾರಾಟ ಮಾಡ್ತಾಯಿದ್ದೀನಿ. 1 kg 70 ರೂಪಾಯಿ, 65 ರೂಪಾಯಿ ಬೆಲ್ಲ ಕೊಡ್ತಿದ್ದೆ. ಈಗ ಡಿಮ್ಯಾಂಡ್ ಇರೋದ್ರಿಂದ, ಯಾರ ಹತ್ರ ಬೆಲೆ ಇಲ್ಲದೆ ಇರೋದ್ರಿಂದ ಇವತ್ತು 80 ರೂಪಾಯಿಗೆ ಬೆಲ್ಲ ಕೊಡ್ತಿದ್ದೀನಿ 1 kg ಬೆಲ್ಲನ. ಇಳುವರಿ ಹೆಂಗೆ ಬರುತ್ತೆ 1 ಟನ್ಗೆ? ಸರ್, 1 ಟನ್ ಕಬ್ಬಿಗೆ 1 ಕ್ವಿಂಟಲ್ 10 kg ಬೆಲ್ಲ ಬರ್ತದೆ. 13 kg ಬಂದಿದೆ. ನಾವು ಅದನ್ನು ಬಲಿಸ್ತೀವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ವರ್ಷಕ್ಕೆ ಕಡಿದ್ರೆ 1 ಕ್ವಿಂಟಲ್ 5 kg 10 kg ಬರುತ್ತೆ. ನಮ್ಮ ತನಗಬ್ಬಲ್ಲಿ 14 ತಿಂಗಳು ಕಟಾವು ಮಾಡಿದೆ, 1 ಕ್ವಿಂಟಲ್ 15 kg ಬಂದಿದೆ. 1 ಟನ್ ಕಬ್ಬಿಗೆ 1 ಕ್ವಿಂಟಲ್ 15 kg ಬೆಲ್ಲ ಬಂದಿದೆ. ಅದನ್ನು ಪ್ರೋಸೆಸ್ ಮಾಡಿಸಿ ಎಲ್ಲ ಮಾಡಿ ಇವತ್ತು ನಾನು ಹೋಲ್ಸೇಲ್ ದರದಿಂದ ಕೊಡ್ತೀನಿ ಅಂದರೆ 70 ರೂಪಾಯಿ ಕೊಡ್ತೀನಿ, ಲೋಕಲ್ ರೇಟ್ 80 ರೂಪಾಯಿ ಕೊಡ್ತೀನಿ. ಇವತ್ತು ಕಟಾವು ಮಾಡಿ ಖರ್ಚು ವೆಚ್ಚ ಕಳೆದ್ರೆ ನನ್ನ ಗಾಣದ ಕೂಲಿ 1200 ರೂಪಾಯಿ ಬರುತ್ತೆ, ಕಬ್ಬು ಕಟಾವು ಮಾಡೋದು 700 ರೂಪಾಯಿ ಬರುತ್ತೆ, ತಿರ್ಗಾ ಟ್ರಾನ್ಸ್ಫರ್ ಚಾರ್ಜ್ 300 ರೂಪಾಯಿ ಬರುತ್ತೆ, ಒಟ್ಟಿಗೆ 2500 ಬರುತ್ತೆ 1 ಕ್ವಿಂಟಾಲ್ಗೆ. 2500ದಲ್ಲಿ ನಾನು ಮಾರ್ತಾ ಇರೋದು ಕ್ವಿಂಟಾಲು 7000. 7000ದಲ್ಲಿ 2500 ಹೋದರೆ ಎಷ್ಟು? ಇನ್ನೂ 5500. 1 ಟನ್ ಕಬ್ಬಿಗೆ ನಾನು 5500 ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ. 5500 ಅಂತ 40 ಟನ್ಗೆ ಎಷ್ಟು ಆಗ್ತವೆ? ಈಗ ಫ್ಯಾಕ್ಟ್ರಿ ಕೊಡ್ತಾ ಇರೋದು ಎಷ್ಟು? ಫ್ಯಾಕ್ಟ್ರಿಲಿ ಕೊಡ್ತಾ ಇರೋದು 3300 ರೂಪಾಯಿ. 3300 ರೂಪಾಯಲ್ಲಿ ಟ್ರಾನ್ಸ್ಫರ್ ಚಾರ್ಜು, ಕಡ್ಗೋಲಿ ಎಲ್ಲ ಟೋಟಲಿ ಅವ್ರಿಗೂ 1500 ಖರ್ಚು ಬರ್ತದೆ. ಅವ್ರು ಉಳಿಸ್ತಾ ಇರೋದು 2000. 1 ಟನ್ಗೆ ಅವ್ರಿಗೆ 2000 ಉಳಿದ್ರೆ ನನಗೆ ಆ್ಯಕ್ಚುಲಿ 4500 5000 ದುಡ್ಡು ಉಳಿತದೆ. ಅವ್ರು 60 ಟನ್ ಬೆಳೆದ್ರೆ ನಾನು 40 ಟನ್ ಬೆಳಿತೀನಿ. 40 ಟನ್ ಬೆಳೆದ್ರೆ ನಾನು ದುಡ್ಡು ಅಲ್ಲೇ ಅವರೇ ಸಮಾನವಾಗಿ ಇಕ್ಕೊಲ್ಗೆ ಹೋಗ್ತೀನಿ. ಅವ್ರದ್ದು ಖರ್ಚು ವೆಚ್ಚಕ್ಕೆ ಬಂದಾಗ 1 ಎಕರೆ ಕಬ್ಬು ಬೆಳೆದಕ್ಕೆ 25-30 ಖರ್ಚು ಬರುತ್ತೆ. ನಂದು ಖರ್ಚು ಬರೋಲ್ಲ. ನನ್ನ ಖರ್ಚಿಗೆ ಒಳಗಡೆ ಬೇಸಾಯ ಮಾಡಿರ್ತೀನಿ, ಅಂತರ ಬೇಸಾಯದಲ್ಲಿ ನಾನು ತಗೊಂಡಿರ್ತೀನಿ. ಹೌದು, ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇಷ್ಟೇ. ಆಮೇಲೆ ಭೂಮಿನ ಫಲವತ್ತಾಗಿ ಉಳಿಸ್ಕೊಳ್ತಿದ್ದೀನಿ. ಇನ್ನು 5-10 ವರ್ಷ ಹೋದರೆ ಕೆಮಿಕಲ್ಸ್ ಮಾಡ್ತಾ ಇರೋರು, ಕಳೆನಾಶಕ ಹೊಡಿತಾ ಇರೋರು ಭೂಮಿ ಉಳಿಸ್ಕೊಳ್ಳಲ್ಲ. ಭೂಮಿ ನಾಶ ಆಗುತ್ತಾ, ಮಕ್ಕಳು ಭೂಮಿ ಮಡಗಲ್ಲ, ಜೀವಾಣುಗಳು ಸತ್ತೋಗ್ತದೆ, ಭೂಮಿಯೆಲ್ಲ ಬಂಜಲಾಗ್ತದೆ. ನಮ್ಮ ಭೂಮಿ ಫಲವತ್ತಾಗಿದೆ. ಇವತ್ತು ನಾನು ನೆಟ್ಬಿಟ್ಟು ಏನೇ ಬಂದು ನೆಟ್ಬಿಟ್ಟು ಮಾಡಿದ್ರೆ ಒಂದು ಸಾರಿ ಗೊಬ್ಬರ ಹಾಕ್ಬಿಟ್ಟು ಕೊಡಗು ಗೊಬ್ಬರ ಜೀವಾಮೃತ ಕೊಟ್ಬಿಟ್ರೆ ಆರಾಮಾಗಿ ನಾನು ಬೆಳೆ ಬತ್ತಿಂದ ಮನೇಲಿ ಕೂತಿದ್ದೀನಿ.
ಅವ್ರು ಬರೋಕ್ಕಾಗಲ್ಲ, ಚಾನ್ಸಸ್ ಇಲ್ಲ. ಇನ್ನು 5 ವರ್ಷ ಹೋದರೆ ಭೂಮಿಯಲ್ಲಿ ಹಾಳಾಗ್ತದೆ, ಬಂಜ್ಲಾಗ್ತದೆ. ಆ ಬಂಜ್ಲು ತಪ್ಪಿಸೋಕ್ಕೆ ಸಲುವಾಗಿ ಈ ರೀತಿ ಮಾಡ್ಕೊಳ್ಳಿ. ಗೋವಾಧಾರಿತವಾಗಿ ಮಾಡಿಸೋದಕ್ಕೆ ಗೋಬರ್ ಗ್ಯಾಸ್ ಉಪಯೋಗಿಸ್ಕೋಬೋದು, ಇಲ್ಲಿ ವ್ಯವಸಾಯಕ್ಕೆ ಉಪಯೋಗಿಸ್ಕೋಬೋದು, ಪ್ರತಿಯೊಂದು ನಮ್ಮ ಆರೋಗ್ಯ ಉಳಿಸ್ಕೋಬೋದು, ಬೇರೆಯವ್ರ ಆರೋಗ್ಯನೂ ಉಳಿಸ್ಬೋದು, ಮಣ್ಣನ್ನು ಫಲವತ್ತತೆ ಉಳಿಸ್ಬೋದು. ಜಲ ಮಣ್ಣು ಆರೋಗ್ಯ 3 ಉಳಿಸಿದಾಗ ದೇಶಕ್ಕೆ ನಾವು ಒಂದು ಸೇವೆ ಮಾಡ್ದಂಗೆ ಆಗುತ್ತೆ. ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಕಬ್ಬು ಈಗ ನರ್ಸರಿ ಈಗ ನಾಟಿ ಮಾಡಿರುವಂಥದ್ದಿದೆ. 2ನೇ ರೌಂಡು ಈಗ ಅದು ನಾಟಿ ಮಾಡಿ ಒಂದು ಮೈ ಕಟಾವು ಮಾಡಿದ್ದೀನಿ. ಕಟಾವು ಮಾಡಿ ನಂತರದಲ್ಲಿ 2ನೇ ಕುಳೆ ಅಂತೀವಿ, ಅದು ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಕಬ್ಬು ಕಟಾವು ಮಾಡೋದ್ನಲ್ಲ, ಕಬ್ಬು ಕಟಾವು ಮಾಡಿದಾಗ ಅದು ತ್ಯಾಜ್ಯ ಬರುತ್ತೆ ನೋಡಿ, ತರಗೋ. ಆ ತರಗ ಇಲ್ಲಿ ಮೆಣಸಿಗೆ ಕೊಟ್ಟಿದ್ದೀನಿ ಬನ್ನಿ. ಎಷ್ಟು ವರ್ಷ ಆಯಿತು ನೀವು ಸುಡೋದು ಬಿಟ್ಟು? ಸರ್ ಇದು ಇದು ಕಟಾವು ಮಾಡಿ ಈಗ ಅಲ್ಲಿ ಆಗಸ್ಟಲ್ಲಿ ಕಟಾವು ಮಾಡಿದ್ದೀನಿ. ಆಗಸ್ಟಲ್ಲಿ ಮಾಡಿ 2ನೇ ಕುಳೆ ಓಕೆ ಬರ್ತಾಯಿದೆ. ಒಂದು ಪಟ್ಟಿನಲ್ಲಿ ನಾನು ಅದು ತ್ಯಾಜ್ಯ ಬಂದದ್ದೆಲ್ಲನೂ ಬಿಟ್ಟಿದ್ದೀನಿ. ಆ ತ್ಯಾಜ್ಯ ಕೊಳಿತಾ ಇದೆ, ಕೊಳ್ತು ಗೊಬ್ಬರ ಆಗಿದೆ. ಇಲ್ಲಿ ಎರೆಹುಳುಗಳು ಉತ್ಪತ್ತಿ ಆಗ್ತವೆ ನೋಡಿ. ಓಕೆ, ಇಲ್ಲಿ ನೋಡಿ ಎರೆಹುಳು ಒಳಗಡೆ ಇದೆ, ಹುಳುಗಳು ಬೇಜಾನಿದೆ ನೋಡಿ. ಇಲ್ಲಿ ನೋಡಿ ಗೊಬ್ಬರ ಆಗಿದೆ. ಈ ನೋಡಿ ಗೊಬ್ಬರ ಅಂತೀವಿ ನಾವು. ಬೆಂಕಿ ಹಾಕ್ಬಿಟ್ಟು ಎಲ್ಲನೂ ಸುಟ್ಟು ಹಾಕ್ಬಿಟ್ಟು ಅಲ್ಲೇನು ಸಿಗಲ್ಲ, ಬೂದಿ ಗಾಳಿ ಬಡ್ದು ಕಾರ್ ಹೊಂಟೋಗುತ್ತೆ. ಆ ತ್ಯಾಜ್ಯನ ಇಲ್ಲಿ ಹಾಕಿದ್ದೀವಿ ನೋಡಿ. ಭೂಮಿ ಫಲವತ್ತಾಗಿದೆ, ಏನಿದೆ ನೋಡಿ, ಇದೇ ಸಾಕು ನಮ್ಮ ಭೂಮಿಗೆ. ಇದಕ್ಕೆ ನೀವು ಬದುಕೆ ಕೊಟ್ಬಿಟ್ರೆ ಬೆಳಿಬೇಕಾದಾಗ ಒಂದು ನೀರು ಬೇಸಿಗೆ ಎಲ್ಲ ಕಬ್ಬು ಬಾಡ್ತಾಯಿದೆ. 15 ದಿವಸಕ್ಕೆ ಒಂದು ಕಟ್ಟು ನೀರು ಕೊಟ್ಟರು ನನ್ನ ಕಬ್ಬು ಬಾಡಲ್ಲ. ಏಕೆ? ಒದಕೆ ಇದೆ, ಸೂರ್ಯನ ಕಿರಣ ಬೀಳಲ್ಲ, ಮಟ್ಟು ಕಳೆ ಬರಲ್ಲ. 2 ಲಾಭ ಇದೆ. ಒಂದು ಕಳೆ ಬರದೇ ಇರೋದು, 2ನೇದು ಗೊಬ್ಬರ, 3ನೇದು ನೀರಿನ ನಿವಾರಣೆ. ಈ ಬೇಸಿಗೆಯಲ್ಲಿ 15 ದಿವಸಕ್ಕೆ ನೀರು ಕೊಟ್ಟರು ಕಬ್ಬು ಬೆಳೀತಾ ಇದ್ದೀನಿ. ಕಬ್ಬು ಯಾವುದು ಕಮ್ಮಿ ಇದೆ ನೋಡಿ. ಬನ್ನಿ ಎಲ್ಲರೂ ಟೆಸ್ಟ್ ಮಾಡಿಸ್ಕೊ ಬನ್ನಿ, ಯಾವ ಮೀನೂರು ಇದೆ, ಏನಿದೆ, ಇದಿದೆ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಕೆಮಿಕಲ್ಸ್ ಬೆಳೆದಿರೋರು ಈ ರೀತಿ ಕಬ್ಬು ಬೆಳೆದು ತೋರಿಸ್ಕೊಡಿ ನನಗೆ. ಯಾವ್ಯಾವ ಹಂತದಲ್ಲಿ ಗೊಬ್ಬರಗಳು ಕೊಡ್ತೀರಿ, ಹೆಂಗೆ? ಸರ್ ಕಬ್ಬು ಈ ಕಟಾವು ಮಾಡಿದ ನಂತರ 1 ವಾರದಲ್ಲಿ ಭೂಮಿನ ಉತ್ತಿ 1 ಪಟ್ಟಿಗೆ ತರಕ್ಕೆ ಕೊಡ್ತೀನಿ. 2ನೇ ಪಟ್ಟಿಗೆ ಚೆಂಬೆ, ಅಪ್ಸರಣಗಳು, ಉರುಳಿ ಎಲ್ಲ ಚೆಲ್ತೀವಿ ಪಕ್ಕಕ್ಕೆ. ಅದನ್ನು ನೋಡಿ, ಕಬ್ಬು ಕಟಾವು ಮಾಡಿದ 1 ವಾರ 15 ದಿವಸಕ್ಕೆ ತರಗೊಂದು ಪಟ್ಟಿಗೆ ಹಾಕಿದ್ರೆ 1 ಪಟ್ಟಿಗೆ ಉರುಳಿ, ಚೆಂಬೆ ಎಲ್ಲ ಚೆಲ್ತೀವಿ. ನಂತರ ಜೀವಾಮೃತ ಮಾಡ್ಕೊತೀವಿ, ತಾಳಿಗೆ ಉಯ್ತೀವಿ. ಈ ಕಬ್ಬಿಗೆ ನಾನು 4 ಸಾರಿ ಜೀವಾಮೃತ ಕೊಟ್ಟಿರೋದು. 4 ಸಾರಿ ಜೀವಾಮೃತ ಕೊಟ್ಟಿದ್ದೀನಿ. 1 ಸಾರಿ ಹಸಿರೆಲೆ ಗೊಬ್ಬರ ಕೊಟ್ಟಿದ್ದೀನಿ. 2ನೇ ಬಾರಿಗೂ ಹಸಿರೆಲೆ ಗೊಬ್ಬರ ಕೊಟ್ಟಿದ್ದೀನಿ. ಚೆಲ್ಲಿದೆ, ಬಟ್ ಕಬ್ಬು ಸೀಡಾಯಿತು, ಅದು ಬಂದಿಲ್ಲ. ಬಂದರೂ ನನಗೆ ಅದು ಚಿಂತೆ ಇಲ್ಲ. ನನಗೆ ಈ ಪುಣ್ಯಾತ್ಮ ಕಳೆ ಬಂದಿದೆಯಲ್ಲ, ಅದೇ ನನಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ. ನನಗೆ ನಾನು ಚೆಲ್ಲೋದು ಬರಲಿಲ್ಲ, ಈ ಕಳೆ ಬರ್ತದಲ್ಲ ಅದು ನನಗೆ ಖುಷಿ. ಇನ್ನೊಂದು 2 ವಾರ ಬಿಟ್ಕೊಂಡ್ರೆ ನನಗೆ ಈಗ ಮಳೆ ಬೆಳೆಗಂಡು ತಿಳಿಸಲ್ಲ. ಯಾಕೆಂದರೆ ಭೂಮಿ ಅದು ಒದಕೆ. ನನಗೆ ಭೂಮಿ ಸೂರ್ಯನ ಕಿರಣ ಬಿದ್ದೆಡ್ಗೆ ಅಲ್ಲಿರುವಂಥ ತೇವಾಂಶ ಬೇಗ ಆರುತ್ತೆ. ಅದು ಕಾಪಾಡ್ಕೋಬೇಕು ಅಂದರೆ ನನಗೆ ಏನಾರು ಆಗಿರಲಿ ಒಳಗಡೆ ಸತ್ತೆ ಮತ್ತೊಂದು ಇರಬೇಕು. ಮಳೆ ಬೆಳೆಗಂಟ ತೆಗಿಸಲ್ಲ. ಮಳೆ ಬಿದ್ದಾಗ ಯಾವುದು ಕಬ್ಬಿಗೆ ನನಗೆ ಓವರ್ಟೇಕ್ ಮಾಡ್ತದೆ ಅದನ್ನು ಕಳೆ ತೆಗಿಸಿ ಕ್ಲೀನ್ ಮಾಡಿಸ್ಕೊಳ್ತೀನಿ. ಇದರಲ್ಲಿ ಹಿಂದೆ ತನ್ಗಬ್ಬಲಿ 14 ತಿಂಗಳು ಕಟಾವು ಮಾಡಿದ್ದೀನಿ. 14 ತಿಂಗಳಿಗೆ ಇದು ಟೋಟಲಿ 12 ಕುಂಟೆ ಜಮೀನು ಬರುತ್ತೆ. 14 ಕ್ವಿಂಟಾಲ್ ಬೆಲ್ಲ ಬಂದಿದೆ. 14 ಕುಂಟೆಗೆ 16 ಟನ್ನೇ ಬಂದಿದೆ. 12 ಟನ್ ಕಬ್ಬು ಬಂದಿದೆ. 14 ಕ್ವಿಂಟಲ್ ಬೆಲ್ಲ ಬಂದಿದೆ. 14 ಕ್ವಿಂಟಲ್ಗೆ ದುಡ್ಡು ಎಷ್ಟಾಗ್ತು? ಮ್ಯಾಕ್ಸಿಮಮ್ 5,000ರಿಂದ ಹಾಕಂದ್ರೂ 70,000 ಆಗ್ತು. 70,000ದಲ್ಲಿ 10,000 ಖರ್ಚಾಗಿದ್ರು 60,000 ಉಳಿತು 14 ಕುಂಟೆಗೆ. ಈ ರೀತಿಲಿ ನಾನು ಬ್ಯಾಚ್ ಬೈ ಬ್ಯಾಚ್ ಮಾಡ್ಕೊ ಹೋಗ್ತಾಯಿದ್ದೀನಿ. ಈಗ ಒಂದು ಬ್ಯಾಚು ಇಲ್ಲಿದೆ, ಒಂದು ಬ್ಯಾಚ್ ನಾಟಿ ಮಾಡಿದ್ದೀನಿ, ಇನ್ನೊಂದು ಬ್ಯಾಚ್ ಅಳಿಸಿದೆ, ಇನ್ನೊಂದು ಬ್ಯಾಚ್ ಮೇ ತಿಂಗಳಿಗೆ ನಾಟಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಪ್ರತಿ ನಮ್ಮ ಗ್ರಾಹಕರಿಗೆ ಏನು ಹೇಳ್ತಿದ್ರೆ, ಏನಪ್ಪ ನೀನು ಬೆಲ್ಲ ಕೊಡ್ತಿದ್ಯಾ, ಒಂದು ದಿನ ಕೊಟ್ಬಿಡ್ತೀಯ, ನೆಕ್ಸ್ಟ್ ಕೊಡೋರು ಯಾರಪ್ಪ, ತಿರ್ಗಾ ನಮ್ಮ ಸಕ್ಕರೆಗೆ ಹೋಗುವ ಅಂತ ಕೇಳ್ತಾರೆ. ಇಲ್ಲ, ನಾವು ಬ್ಯಾಚ್ ಬೈ ಬ್ಯಾಚ್ ಮಾಡ್ತಿದ್ದೀನಿ, ಕಂಟಿನ್ಯೂಸಾಗಿ ಕೊಡ್ತೀವಿ. ನನ್ನ ಹತ್ರ ಎಲ್ಲ ನಮ್ಮ ಸ್ನೇಹಿತರುಗಳಿದ್ದಾರೆ, ವೆಂಕಟೇಶ್ ಇದ್ದಾರೆ, ಮೃದೇಶ್ವರ್ ಇದ್ದಾರೆ, ಅಂಥವ್ರು ತರಿಸಿ ಕೊಡ್ತಿದ್ದೀನಿ ನಿಮಗೆ. ಆ ಥರ ನಾವು ಮಾಡಲ್ಲ ಅಂದ್ಬಿಟ್ಟು ಹೇಳಿ ನಾವು ಇದೆಲ್ಲನೂ ವ್ಯವಸ್ಥೆ ಮಾಡಿ ನಮ್ಮ ಗ್ರಾಹಕರಿಗೆ ಒಳ್ಳೆಯದು ಆಹಾರ ಕೊಡಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಭೂಮಿನೂ ಆರೋಗ್ಯ ಉಳಿಸ್ಕೋಬೇಕು, ನಮ್ಮ ಆರೋಗ್ಯ ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಸೆ. ಓಕೆ. ಇಲ್ಲಿ ಮಧ್ಯ ಯಾವ ತರಕಾರಿ ಸರ್ ಹಿಂದೆ ನಾಟಿ ಮಾಡಿದಾಗ ಸಣ್ಣ ಪೈರಲ್ಲಿ ಮಾಡ್ಕೊಂಡಿದೆ. ಅದು ಪ್ರೌಢ ವ್ಯವಸ್ಥೆಗೆ ಬಂದಾಗ ಅದು ನಿರಳಾಗುತ್ತೆ, ಏನೂ ಬರೋಲ್ಲ. 3-4 ತಿಂಗಳು ಬೆಳ್ಕೋತೀರಾ? 3-4 ತಿಂಗಳು ಬೆಳ್ಕೊತೀವಿ. 6 ತಿಂಗಳು ಬೆಳಿಬೋದು ಸರ್. ಓಕೆ. 6 ತಿಂಗಳ ನಂತರ ಬೆಳೆಯೋಕ್ಕಾಗಲ್ಲ. ಸರಿ. ಅದಕ್ಕೆ ಆದಂಥದ್ದು ಅದಕ್ಕೂ ಗೊಬ್ಬರ ಕೊಡಬೇಕಲ್ಲ, ಹಾಗೆ ಹಸಿರೆಲೆ ಗೊಬ್ಬರ ಕೊಟ್ಟು ಹಸಿರೆಲೆ ಗೊಬ್ಬರ ಮಾಡಿ ಕೊಡ್ತೀವಿ. ಓಕೆ. ಮಧ್ಯ ಎಲ್ಲ ತೆವರಿಲಿ ತೆಂಗಿದೆ. ತೆಂಗು ಅಂದರೆ ಈಗ 1.5 ಎಕರೆ ಇದೆ. 1.5 ಎಕರೆಗೆ 50 ತೆಂಗಿದೆ.
ಈಗ ಒಂದಷ್ಟು ಫಲಗಳು ಬಂದಿರೋ ಇದೆ, ಒಂದು 20 ಸಸಿ, ಒಂದು 20 ಸಸಿ ಫಲ ಬರ್ದಿರೋ ಇದೆ. ತಿರ್ಗಾ ಅದ್ರ ಮಧ್ಯೆ ಬಾಳೆ ಇದೆ. ಆ ಬಾಳೆ ಮಧ್ಯದಲ್ಲಿ ಮೇವಿದೆ. ತೆಂಗಿನ ಮಧ್ಯೆ ಬಾಳೆ ಇದೆ. ಅದು ನನ್ನ ಮನೆ ಬೆಳಕಾಗುತ್ತೆ. ನನ್ನ ಮನೆ ಬೆಳಕಾಗಿ ಸಾಕಾಗದ್ದು ಮಿಕ್ಕದ್ದನ್ನು ಸಂತೆಗೆ ಮಾರಾಟ ಮಾಡ್ತೀನಿ. ಅದರ ಮಧ್ಯೆ ಇಲ್ಲಿ ತೆವರಿ ಬದುನಲ್ಲಿ ಸೀಮೆ ಹುಲ್ಲಿದೆ. ಆ ಸೀಮೆ ಹುಲ್ಲಿದೆಯಲ್ಲ, ದನ ಕರುಗಳಿಗೆ ನನಗೆ ತುಂಬ ಹೆಲ್ಪ್ ಆಗ್ತದೆ. ನಮ್ಮ ಜಾಗ ಅಂದರೆ ಯಾವುದೂ ವೇಸ್ಟೇಜ್ ಅಂತ ಮಾಡೋಕ್ಕೋಗಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಎಲ್ಲ ಉಪಯುಕ್ತವಾಗಿರೋದೆ. ಇದು ಒಂದು ಚೈನ್ ಕೊಂಡಿ ಇದ್ದಂಗೆ. ಈಗ ನಮ್ಮ ಗೋ ಬೇಕು, ಹಸಿಗೆ ಬೇಕು, ನಾಟಿ ಹಸುಗೆ, ಅದಕ್ಕೆ ಮೇವು ಬೇಕು, ಇಲ್ಲೇ ಮೇವು ಸಿಗುತ್ತೆ. ಈಚೆರಿ ಕಬ್ಬಿದೆ. ಕಬ್ಬಿನೊಳಗಡೆ ಕಳೆ ನಾಶಕ ಹೊಡಿಲಿಲ್ಲ ಅಂದ್ರೆ ಅಲ್ಲಿ ಬಂದಂಥ ಮೇವನ್ನು ತಿತ್ಕೊಂಡು ದನಿಗೆ ಕಳೆ ನಾಶಕ ಅಲ್ದಂತ ನಾವು ಮೇವಿಗೆ ಉಪಯೋಗಿಸ್ಕೋಬೋದು. ಹಿಂಗಾಗಿ ನಾವು ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ತುಂಬ ಅದ್ಭುತವಾಗಿದೆ. ಇದನ್ನು ಅವಲಂಬಿಸ್ಕೊಳ್ಳಿ ಅಂತ ಹೇಳ್ತಾ ಗೋಮಾತೆ ಜೀವಾಮೃತನೇ ಕೊಡ್ತೀರಾ? ಇಲ್ಲ ಸರ್, ಏನು ಕೊಡಲ್ಲ. ನಮ್ಮ ಭೂಮಿಗೆ ಅಲ್ಲಿ ಕೊಡ್ತೀವಿ ಕಬ್ಬಿಗೆ ಜೀವಾಮೃತ, ಅದೇ ಹರಿದು ಬರುತ್ತಲ್ಲ, ಅದನ್ನೇ ಸಾಕು. ಯಾವ ಕೆಮಿಕಲ್ಸು ಹಾಕಲ್ಲ, ಯಾವ ಯೂರಿಯನು ಹಾಕಲ್ಲ, ಏನು ಹಾಕಲ್ಲ, ಯಾವುದಕ್ಕೂ ಏನು ಹಾಕಲ್ಲ. ಹಾಕಲ್ಲ, ಅದಕ್ಕೂ ಹಾಕಲ್ಲ. ಅಲ್ಲ, ಇದು ಹಸುಗಳು ತಿನ್ನುವಂಥದ್ದು. ಹಸುಗಳಿಗೂ ಹಾಕಲ್ಲ ನಾವು. ಅದಕ್ಕೂ ಕೆಮಿಕಲ್ ಡೈರೆಕ್ಟ್ ಆಗಿ ಕೊಡ್ತಾ ಇದೀವಿ, ಕೊಡಲ್ಲ. ನಾವು ಕೊಡಲ್ಲ ಸರ್. ಜೀವಾಮೃತನ ಭೂಮಿಯಿಂದ ಬಂದದ್ದಂತ ಅದೇ ಸಾಕು. ಈಗ ನಾವು ಭೂಮಿಲಿ ಕೊಳ್ತಿರುವಂಥದ್ದು ಗೊಬ್ಬರ ತೋರಿಸ್ತೆ, ಅದ್ರಲ್ಲಿ ನೀರು ಹರಿದು ಬರುತ್ತಲ್ಲ, ಆ ಸಾರಾಂಶನೇ ಸಾಕು. ಅದು ಸರಿನೇ ಸಾಕು. ಅಲ್ಲಿ ನಮ್ಮ ಭೂಮಿಲಿ ಕೊಳ್ತಿರುತ್ತಲ್ಲ, ಅದು ವೇಸ್ಟೇಜ್ ತರಗಳು, ಅದು ಬಂದಂಥದ್ದೇ ಸಾಕು, ಏನು ಬೇಕಾಗಿಲ್ಲ. ಜೀವಾಮೃತ ಏನೋ ನೀರು ಕೊಟ್ಟಂಗೆ, ಈಗ ಮನುಷ್ಯನಿಗೆ ನೀರು ಕೊಟ್ಟಂಗೆ ಜೀವಾಣುಗಳು ಉತ್ಪತ್ತಿ ಮಾಡಕ್ಕೆ. ಇಲ್ಲ ಏನೋ ಒಂದು ಸಾಲಿಡ್ ಆಗಿ ಏನಾಗ್ತೀರಾ? ಊಟ ಏನು ಕೊಡ್ತೀರಾ? ಊಟ ಸರ್ ಅದೇ ಹಸಿರೆಲೆ ಗೊಬ್ಬರ. ಹಸಿರೆಲೆ ಗೊಬ್ಬರ ಅದಿಲ್ಲ ಅಂದ್ರೆ ಒಂದ್ಸರಿ ಕೊಡೆಯ ಗೊಬ್ಬರ. ನಮ್ಮ ಹತ್ರ ಇರೋದಂತ ಕೊಡೆಯ ಗೊಬ್ಬರ, ಜೀವಾಮೃತ, ಕೊಡೆಯ ಗೊಬ್ಬರ, ಹಸಿರೆಲೆ ಗೊಬ್ಬರ, 3 ಸಾಲಿಡ್ ಕೊಡ್ತೀವಿ. ಜೀವಾಮೃತ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮಾಡ್ಬೇಕು ಸರ್. ಈಗ ಪೈರಿಗೆಲ್ಲ ಹಾಕ್ಬೇಕು. ನಾಳೆಯಿಂದ ಜೀವಾಮೃತ ಮಾಡ್ಕೊಂಡು ಇದಕ್ಕೆಲ್ಲ ರೆಡಿ ಮಾಡ್ತೀನಿ. ಈಗ ನಾಟಿ ಮಾಡಿ 1 ವಾರ ಆಗಿದೆ. ನೆಕ್ಸ್ಟ್ ವಾರದಲ್ಲಿ ಈಗ ಜೀವಾಮೃತ ಕೊಡ್ತೀನಿ. ಆಚೆ 1 ವಾರಕ್ಕೆ ಒಂದಷ್ಟು ಕೊಡೆಯ ಗೊಬ್ಬರ ತರಿಸ್ಕೊತೀನಿ. ಕೊಡೆಯ ಗೊಬ್ಬರಕ್ಕೆ ಜೀವಾಮೃತನ ಮಿಕ್ಸ್ ಮಾಡಿ ಅದೆಲ್ಲ ಕೊಳಿ ಹಾಕಿ ನಾವೇ ಮಲ್ಟಿಪ್ಲೈಸ್ ಮಾಡ್ಕೊಂಡು ಅದನ್ನು ಒಂದು ಸ್ವಲ್ಪ ಕೊಟ್ಕೊಂಡು ಕಳೆ ಬರ್ದಂಗೆ ಗುದ್ದಲಿಲೆಲ್ಲ ಕೆರೆಸ್ತೀವಿ. ನೆಕ್ಸ್ಟು ಆಟೋಮೆಟಿಕ್ಕಾಗಿ ಹಸಿರೆಲೆ ಗೊಬ್ಬರ ಕೊಟ್ಬಿಡ್ತೀನಿ, ಚೆಲ್ಬಿಡ್ತೀನಿ. ಚೆಲ್ದಾಗ ಬರುತ್ತೆ ಪ್ರೌಢ ವ್ಯವಸ್ಥೆಗೆ ಹಸಿರೆಲೆ ಗೊಬ್ಬರ ಕೊಟ್ಟು ಮುರಿ ಹೊಡಿತೀವಿ. ತುಂಬ ಏನು ಜನಗಳು ನೈಸರ್ಗಿಕ ಕೃಷಿ ಕಳೆ ತೆಗಿಯೋಕ್ಕಾಗಲ್ಲ, ಅದು ತೆಗಿಯೋಕ್ಕಾಗಲ್ಲ, ಇದು ತೆಗಿಯೋಕ್ಕಾಗಲ್ಲ ಅಂತ ತುಂಬ ತಲೆ ಕೆಡಿಸ್ಕೊತಾರೆ. ನಮಗೆ ಅದೇನೂ ಅಲ್ಲ. ಅದೇನು ಕಳೆ ಅಂತಾರ, ಕಳೆಯೇ ಅಲ್ಲ. ಆ ಕಳೆ ಬಂದರೆ ನನ್ನ ಭೂಮಿ ಫಲವತ್ತಾಗದೆ ಅಂತ ನನ್ನ ಆಸೆ ನಾನು ಹೇಳೋದು. ಈಗ ಕಳೆ ಇಲ್ಲ ಅಂದರೆ ಭೂಮಿ ಒಣಗುತ್ತೆ, ಫಲವತ್ತತೆ ತಡೆದಿಟ್ಕೊಳ್ಳಲ್ಲ. ಅಲ್ಲಿ ನೋಡಿ, ಕಳೆ ಇರುವಂಥ ಜಾಗದಲ್ಲಿ ಕಬ್ಬು ಬೆಳೆ ಎಲ್ಲೂ ಒಣಗಾಗಲ್ಲ, ಕಳೆ ಇರೋ ಜಾಗದಲ್ಲಿ ಒಣಗಿಲ್ಲ. ಅದನ್ನೇ ಎಕ್ಸಾಂಪಲ್ ಆಗಿ ಕೊಡ್ತೀನಿ ನಿಮ್ಗೆ. ಈಗ ಪ್ರತಿಯೊಬ್ಬರೂ ಏನೋ ಒಂದು 10 ಎಕರೆ 20 ಎಕರೆ ವ್ಯವಸಾಯ ಮಾಡುವಂಥವ್ರಾಗಲಿ, 5 ಎಕರೆ ಮಾಡೋರಾಗಲಿ, 3 ಎಕರೆ ಮಾಡೋರಾಗಲಿ, ಗೋವು ಆಧಾರಿತವಾಗಿ ಬೇರೆ ಕಂಪ್ನಿಗಳು ಅವಲಂಬಿಸ್ಕೋದಂತೆ ಈಗ ನಾನು ಮಾಡ್ತಾ ಇರೋ ರೀತಿಲಿ 1-2 ಗೋವಿದ್ದರೆ ಗೋಬರ್ ಗ್ಯಾಸ್ ಆಗುತ್ತೆ, ಈಚೆರಿ ವ್ಯವಸಾಯಕ್ಕೆ ಗೊಬ್ಬರ ಆಗುತ್ತೆ, ಈಚೆರಿ ನಮ್ಮದು ದಷ್ಟಪುಷ್ಟವಾಗಿ ಹಾಲು ಕುಡಿತೀವಿ. ಇವತ್ತು ಡೈರಿ ಹಾಲು ಕುಡಿತಿದ್ದಾರೆ, ಈ ನಾಟಿ ಹಸಿ ಇಲಾಖೆ ಹಸಿನ ಹಾಲು ಕುಡಿತಾರೆ. ಅದು ಹಾಲಲ್ಲ, ಅದು ಹಂದಿ ಹಾಲು, ಹಂದಿ ಜೀನಲ್ಲಿ ತಯಾರು ಮಾಡಿರುವಂಥದ್ದು. ಅದು ಆರೋಗ್ಯ ಕೆಟ್ಟೋದಾಗ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ದಂಡ ಕಟ್ತಾಯಿದ್ದೀವಿ. ಆ ದಂಡೆಲ್ಲ ಉಳಿಸ್ಕೊಳ್ಳಿ, ನಾಟಿ ಹಸಿನ ಹಾಲು ಕುಡೀರಿ, ತುಂಬ ಅದ್ಭುತ. ನಾಟಿ ಹಸಿನ ಹಾಲು ಬಂದಾಗ ನಮ್ಮ ಊರಲ್ಲಿ ಬೇಡಿಕೆ ತುಂಬ ಕೇಳ್ತಾರೆ, ನನಗೆ ಕೊಡಿ ಅಂತ. ಅವರು ನಾಟಿ ಹಸಿ ಕಟ್ಟೋಕ್ಕಾಗಲ್ಲ, ಇಲಾಖೆ ಸಮೇತ 20 ಹಸ ಕಟ್ಟಿದ್ದಾರೆ. ಅದು ಮಾರ್ಬಿಟ್ಟು ನಮಗೆ ತಗೊಳ್ಳಿ ಅಂತ ಕೇಳ್ತೀನಿ ನಾನು. ನೋಡಿ, ಈಗ ನಾವು ಈ ರೀತಿ ಬೆಳೆದು ನಮ್ಮದು ನೇರವಾಗಿ ಮಂಡ್ಯದಲ್ಲಿ ಬುಧವಾರ ಭಾನುವಾರ ನಮ್ಮ ಕೋರ್ಟ್ ಮುಂಭಾಗ, ತೋಟಗಾರಿಕೆ ಆಫೀಸ್ ಮುಂಭಾಗ ಸಂತೆ ಮಾಡಿದ್ದೀವಿ. ಅಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ ನೇರವಾಗಿ ಗ್ರಾಹಕರಿಗೆ. ಅದರಲ್ಲಂದಂತೆ ನಮ್ಮ ಮನೆತೆಗೆ ಬಂದು ಬೆಲ್ಲ, ಮೆಣಸಿನ್ಕಾಯಿ ಗ್ರಾಹಕರು ಬಂದು ತಗೊಂಡು ಹೋಗ್ತಿದ್ದಾರೆ. ಅವರು ಅದರ ರುಚಿಯ ನೋಡು ತುಂಬ ಜನಕ್ಕೆ ಅವರೇ ಪಬ್ಲಿಸಿಟಿ ಕೊಡ್ತಾಯಿದ್ದಾರೆ. ಅವ್ರಿಗೆ ಕೇಳುವಷ್ಟು ನಾವು ಸಹಕರಿಸೋಕ್ಕಾಗ್ತಾಯಿಲ್ಲ. ನಾವು ಇನ್ನೂ ಮತ್ತೆ ರೈತರುಗಳು ಮುಂದೆ ಬಂದು ಸಹಕರಿಸ್ರೆ, ನಿಮ್ಮ ಇದೇ ರೀತಿ ನೀವು ಮಾಡೋದಾದರೆ ನಾವು ನೀವು ಬೆಳೆದಂಥ ಪದಾರ್ಥಗಳು ಮಾಡಿಸೋಕ್ಕೂ ರೆಡಿ ಇದ್ದೀವಿ. ಪ್ರಾಮಾಣಿಕವಾಗಿ ಮಾಡಬೇಕು. ಪ್ರಾಮಾಣಿಕವಾಗಿ ಜನಗಳು ನಂಬಿಸ್ಕೊಂಡಿರೋ ನಮ್ಮನ್ನು ನಮ್ಮ ಹತ್ರ ತಗೋತಾರೆ. ನಿಮ್ಮದು ನಂಬಿಕೆ ಇದ್ದರೆ ನಾವು ಅವ್ರಿಗೆ ಕೊಡಿಸ್ತೀವಿ. ಆ ರೀತಿ ಮಾಡ್ತಾ ನಾವು ಸ್ವಾವಲಂಬಿಯಾಗಿ ಬದುಕ್ತಾಯಿದ್ದೀವಿ. ನೀವು ಇದೇ ರೀತಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀವಿ. ಜೈ ಗೋಮಾತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.